ನಮಸ್ಕಾರ ಸ್ನೇಹಿತರೆ. ಸಕ್ಕರೆಯ ನಾಡು, ಅಕ್ಕರೆಯ ನಾಡು, ಗಂಡು ಬೆಟ್ಟಿದ ನಾಡು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ 20, 21, 22ನೇ ತಾರೀಕು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ. ಅದಕ್ಕಾಗಿ ಮಂಡ್ಯ ನವವಧುವಿನಂತೆ ಸಿಂಗಾರವಾಗಿದೆ. ಎಲ್ಲಿ ನೋಡಿದರಲ್ಲಿ ಕನ್ನಡದ ಬಾವುಟ, ತಳಿರು ತೋರಣಗಳು, ಮೈಸೂರು ದಸರಾವನ್ನ ಮೀರಿಸುವಂತಹ ದೀಪಾಲಂಕಾರ. ಸ್ನೇಹಿತರೆ, ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಹಲವು ವಿಚಾರಗಳನ್ನ, ಹಲವು ವಿಶೇಷಗಳನ್ನ ನಾನು ನಿಮಗೆ ತಿಳಿಸಬೇಕು ಅಂತ ಬಯಸ್ತಾ ಇದ್ದೇನೆ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ನಾನು ಕೆಲವೊಂದು ಸ್ಪೆಸಿಫಿಕ್ ಆಗಿ 5 ವಿಶೇಷಗಳನ್ನ ತಿಳಿಸಬೇಕು ಅಂತ ಬಯಸಿದ್ದೇನೆ. ನಂಬರ್ 1, ಮಂಡ್ಯ ಜಿಲ್ಲೆನಲ್ಲೇ ಇದು 3ನೇ ಸಾಹಿತ್ಯ ಸಮ್ಮೇಳನ. ನಂಬರ್ 2, ಇದಕ್ಕಾಗಿ ಕನ್ನಡದ ಓಟ ಕಾರ್ಯಕ್ರಮ. ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಚಲನಚಿತ್ರ ನಟರು ಹಾಗೂ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದ ಸ್ವಾಮೀಜಿಯವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕನ್ನಡಕ್ಕಾಗಿ ಓಡು, ಕನ್ನಡಕ್ಕಾಗಿ ಓಟ. ಸ್ನೇಹಿತರೆ, ಮಂಡ್ಯ ಜಿಲ್ಲೆನೇ ಸಾಹಿತಿಗಳ ಸಾಗರ. ಸ್ನೇಹಿತರೆ, ಈ ಸಾಹಿತ್ಯ ಸಮ್ಮೇಳನದಲ್ಲಿ ಹಲವಾರು ಪ್ರತಿಭಟನೆಗಳು ನಡೀತಾ ಇದೆ. ಇದಕ್ಕೆ ಕಾರಣ ಏನು ಹಾಗೂ ಈ ವಿಚಾರವಾಗಿ, ಈ ಪ್ರತಿಭಟನೆ ವಿಚಾರವಾಗಿ ದೇವನೂರು ಮಹಾದೇವ ಅವರು, ಖ್ಯಾತ ಸಾಹಿತಿಗಳು, ಹೇಳಿರುವಂತ ಸತ್ಯ ಏನು? ಈ ಎಲ್ಲ ವಿಚಾರಗಳನ್ನ ನಾನು ನಿಮಗೆ ನೇರವಾಗಿ, ಕುಲಂಕಷವಾಗಿ, ಸರಳವಾಗಿ ತಿಳಿಸ್ಬೇಕು ಅಂತ ಬಯಸಿದ್ದೇನೆ. ಸಬ್ಸ್ಕ್ರೈಬ್ ಆದ್ರ? ಸ್ನೇಹಿತರೆ, ನಂಬರ್ 1, ಇದು 3ನೇ ಸಾಹಿತ್ಯ ಸಮ್ಮೇಳನ. ಹಾಗಾದ್ರೆ ಮೊದಲನೇದು ಯಾವುದು? ಸ್ನೇಹಿತರೆ, 1974ರಲ್ಲಿ ಮೇ 1 ಹಾಗೂ ಜೂನ್ 1, 2ನೇ ತಾರೀಕು ಸಾಹಿತ್ಯ ಸಮ್ಮೇಳನ ನಡೀತು. ಅದರ ವಿಶೇಷ ಏನಪ್ಪಾ ಅಂದ್ರೆ, ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥವರು ಜಯದೇವ ಮಾತೆಲ್ ಲಗಾಡೆ ಅಂತ. ಇವರು ಹುಟ್ಟುತ್ತಾ ಅಗರ್ಭ ಶ್ರೀಮಂತರಾಗಿ ಹುಟ್ಟಿದ್ರು ಸಹಿತ ಸಾಹಿತ್ಯಕ್ಕೋಸ್ಕರ, ಈ ಕರ್ನಾಟಕಕ್ಕೋಸ್ಕರ, ಕರ್ನಾಟಕದ ಏಕೀಕರಣಕ್ಕೋಸ್ಕರ ತಮ್ಮ ರಕ್ತವನ್ನೇ ದಾನ ಮಾಡ್ತೀವಿ, ತಮ್ಮ ಜೀವನವನ್ನೇ ಕೊಡ್ಲಿಕ್ಕೆ ರೆಡಿ ಇದ್ದಂಥವ್ರು. ಅವರು ವಿಶೇಷವಾಗಿ ಮಹಿಳಾ ಅಧ್ಯಕ್ಷರು. ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲೇ, ಸಾಹಿತ್ಯ ಸಮ್ಮೇಳನದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು. ಇವ್ರ ಬಗ್ಗೆ ಹೇಳ್ತಾ ಹೋದ್ರೆ ಬಹಳಷ್ಟಿದೆ. ನಾಡಿಗಾಗಿ, ನುಡಿಗಾಗಿ, ಭಾಷೆಗಾಗಿ, ಕರ್ನಾಟಕಕ್ಕಾಗಿ, ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂತಹ ಧೀಮಂತ ಮಹಿಳೆ. ಹಾಗೂ 2ನೇ ಬಾರಿ 1994 ಫೆಬ್ರವರಿ 11, 12, 13ನೇ ತಾರೀಕು ಇದೇ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಆಯಿತು. ಅದಕ್ಕೆ ಅಧ್ಯಕ್ಷರಾಗಿದ್ದಂಥವರು ಡಾಕ್ಟರ್ ಚದುರಂಗ. ಇವರು ರಾಜಪರಂಪರೆಯಲ್ಲಿ ಹುಟ್ಟಿದ್ರೂ ಸಹಿತ ಎಲ್ಲವನ್ನ ಬಿಟ್ಟು ಅವರ ಸ್ವಂತ ಊರು ಕಲ್ಲಳ್ಳಿಗೆ ಹೋಗಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ
ಸಾಹಿತ್ಯ ಕೃಷಿಯನ್ನು ಮಾಡಿದಂಥವ್ರು. ಇವರು ಡಾಕ್ಟರ್ ರಾಜಕುಮಾರ್ ಅವರು ಹಾಕೊಂಡು ಡೈರೆಕ್ಟ್ ಮಾಡಿದ್ರು, ಫಿಲಂ ಮಾಡಿದ್ರು, ರಾಜ್ಯ ಪ್ರಶಸ್ತಿ ವಿಜೇತರು, ಹಲವಾರು ಪ್ರಶಸ್ತಿಗಳನ್ನು ಪಡೆದಂಥವರು. ಈಗ 3ನೇ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 3ನೇ ಬಾರಿ ಮಂಡ್ಯದಲ್ಲಿ. ಈಗ ಮಂಡ್ಯ ನವ ವಧುವಿನಂತೆ ಸಿಂಗಾರ ಆಗಿದೆ. ಇದಕ್ಕೆ ಅಧ್ಯಕ್ಷರಾಗಿ ಗೋರು ಚನ್ನಬಸಪ್ಪನವರನ್ನ ಆಯ್ಕೆ ಕಮಿಟಿ ಸೆಲೆಕ್ಟ್ ಮಾಡಿದೆ. ಚನ್ನಬಸಪ್ಪನವರು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಗೊಂಡೇನಹಳ್ಳಿ ಎಂಬ ಪುಟ್ಟ ಗ್ರಾಮ. ಇವರ ತಂದೆ ಶಿಕ್ಷಕರು. ಇವರು ಪ್ರಾಥಮಿಕ ಶಿಕ್ಷಣವನ್ನ ಗೊಂಡೇನಹಳ್ಳಿಯಿಂದಲೇ ಮುಗಿಸಿ ಪ್ರೌಢ ಶಿಕ್ಷಣವನ್ನ ಬೀರೂರಲ್ಲಿ ಮುಗಿಸಿದ್ರು. ಶಿಕ್ಷಕರಾದ್ರು, ಸಾಹಿತಿಗಳಾದ್ರು, ಜಾನಪದ ಅಕಾಡೆಮಿ ಅಧ್ಯಕ್ಷರಾದ್ರು, ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಯಾಗಿದ್ರು, ಅಧ್ಯಕ್ಷರಾದ್ರು, ಒಳ್ಳೆ ಆಡಳಿತಗಾರರಾಗಿದ್ರು. ಈಗ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಣೆಯಾಗಿ ಗ್ರಾಮ ಸ್ವರಾಜ್ಯವನ್ನ ಮಾಡಬೇಕು ಅಂತ ಹೋರಾಟ ಮಾಡಿದವರು, ಖಾದಿಯನ್ನ ತೊಡುವಂಥವ್ರು. ಇವರು ಈ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. ಸ್ನೇಹಿತರೆ, ಈ ಸಾಹಿತ್ಯ ಸಮ್ಮೇಳನದ ಅಂಗವಾಗಿನೇ ಕನ್ನಡಕ್ಕಾಗಿ ಓಟ ಅಂತ ಕಾರ್ಯಕ್ರಮ ಇತ್ತು. ಇದನ್ನ ಉದ್ಘಾಟನೆ ಮಾಡಿದವರು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದಂತಹ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು. ಬಹಳಷ್ಟು ಕನ್ನಡದ ನಟರು, ನೀನಾಸಂ ಆಗಿರ್ಬಹುದು, ಡಾಲಿ ಆಗಿರ್ಬಹುದು, ಬಹಳಷ್ಟು ಜನ ಕನ್ನಡದ ನಟ ನಟಿಯರು ಬಂದಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ 10,000 ಜನಕ್ಕಿಂತ ಹೆಚ್ಚು ಜನ ಸ್ಪರ್ಧಾಳುಗಳಾಗಿದ್ರು. ವಿಶ್ವೇಶ್ವರಯ್ಯ ಸ್ಟೇಡಿಯಂ ಇಂದ ಹಾಸ್ಪಿಟಲ್ ವರೆಗೆ ಮ್ಯಾರಥಾನ್ ಓಟ ಈ ಕಾರ್ಯಕ್ರಮದ ಅಂಗವಾಗಿ, ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದ ಅಂಗವಾಗಿ ಇತ್ತು. ಎಲ್ಲ ನೋಡಿದರಲ್ಲಿ ಕನ್ನಡದ ಜನ. ಅದೇ ರೀತಿ ಈ ಜಿಲ್ಲೆ ಇದೆಯಲ್ಲ, ಸಾಹಿತಿಗಳ ಸಾಗರ. ಸ್ನೇಹಿತರೆ, ಇಲ್ಲಿ ಹಲವಾರು ಸಾಹಿತಿಗಳು ಹುಟ್ಟಿದ್ರು, ದೊಡ್ಡ ದೊಡ್ಡ ಅಚೀವ್ಮೆಂಟ್ಗಳನ್ನು ಮಾಡಿದ್ದಾರೆ, ಸಾಧನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ನಾನು ಬಹಳಷ್ಟು ಕಮ್ಮಿ ಜನನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಜನ ಇದ್ದಾರೆ. ಈಗ ನರಸಿಂಹಾಚಾರ್ ಅಂತ, ಇವರು ಧಾರವಾಡದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸಿ.ಕೆ. ವೆಂಕಟರಾಮಯ್ಯನವರು, ಇವರು ಸಹಿತ ಹರಪನಹಳ್ಳಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪೂತಿ ನರಸಿಂಹಾಚಾರ್ ಅವರು ಈ ಮಲೆನಾಡು, ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಎನ್ ಮೂರ್ತಿರಾವ್ ಅವರು ಕೋಲಾರದ ಕೈವಾರದಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕೆ.ಎಸ್. ನರಸಿಂಹಸ್ವಾಮಿ ಅವರು ಮೈಸೂರಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಎಚ್.ಎಲ್. ನಾಗೇಗೌಡರವರು ಮುಧೋಳದಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಜೆ. ವೆಂಕಟ ಸುಬ್ಬಯ್ಯನವರು ಬೆಂಗಳೂರಿನಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇಷ್ಟೆಲ್ಲ ಸಾಹಿತಿಗಳು ಇಲ್ಲಿ ಹುಟ್ಟಿ ಬೆಳೆದಿದ್ದಾರೆ. ಅದೇ ರೀತಿ ಈ ಸಾಹಿತ್ಯ ಸಮ್ಮೇಳನಕ್ಕೆ ಕೆಲವೊಂದು ಪ್ರತಿಭಟನೆಗಳು ಸಹಿತ ನಡೀತಾ ಇದೆ. ಇವರು ಮಹಿಳಾ ಅಧ್ಯಕ್ಷರು ಮಾಡಬೇಕು ಅಂತ ಪ್ರತಿಭಟನೆ ಮಾಡಿದರು, ಕೂಗು ಕೇಳಿಬಂತು. ಅದೇ ರೀತಿ ಇನ್ನೊಂದು ವಿಶೇಷವಾದ ಕೂಗು ಕೇಳಿ ಬರ್ತಾ ಇದೆ, ಇಲ್ಲಿ ಮಾಂಸಾಹಾರ ಬೇಕು ಅಂತ. ಸ್ನೇಹಿತರೆ, ಮಾಂಸಾಹಾರ ಬೇಕು. ಇಲ್ಲಿ ಹಲವಾರು ಪ್ರತಿಭಟನಾಕಾರರು
ದಲಿತ ಸಂಘರ್ಷ ಸಮಿತಿ ಇರಬಹುದು, ಕನ್ನಡ ಹೋರಾಟ ಸಮಿತಿ ಇರಬಹುದು, ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ಇರಬಹುದು, ಹಾಗೂ ರಕ್ಷಣಾ ವೇದಿಕೆಯರು ಇರಬಹುದು, ಹಲವಾರು ಪ್ರಗತಿಪರ ಚಿಂತಕರು ಈ ಕಾರ್ಯಕ್ರಮದಲ್ಲಿ ನಮಗೆ ನಾನ್ ವೆಜ್ಜು ಬೇಕು ಅಂತ ಕೇಳ್ತಾ ಇದ್ದಾರೆ. ಇವರು ಊಟ ಮಾಡ್ಲಿಕ್ಕೆ ಕೇಳ್ತಾ ಇಲ್ಲ, ಆದರೆ ನಾನ್ ವೆಜ್ ಅನ್ನ ಯಾಕೆ ನಿಷೇಧ ಮಾಡಿದ್ರಿ? ನಾನ್ ವೆಜ್ ಅನ್ನ ಯಾಕೆ ನಿಷೇಧ ಮಾಡಿದ್ರಿ? ಮದ್ಯಪಾನ ಓಕೆ, ಧೂಮಪಾನ ಓಕೆ, ಮಾಂಸಾಹಾರ ನಿಷೇಧ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಮುಂದೆ ಹೋರಾಟ ಮಾಡಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಹೋರಾಟ ಮಾಡಿದ್ರು, ಬಹಳಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ವಿಚಾರವಾಗಿ ದೇವನೂರು ಮಹದೇವರವರು ಒಂದು ಸತ್ಯವನ್ನು ಹೇಳಿದ್ದಾರೆ. ಬಹುಸಂಖ್ಯಾತರು ಉಪಯೋಗಿಸುವ ಆಹಾರವನ್ನ ಎಲ್ಲರೂ ಮಾನ್ಯತೆ ಮಾಡಿ ಗೌರವಿಸಿ. ಇಲ್ಲಿ ಸಸ್ಯಾಹಾರ ಶ್ರೇಷ್ಠ, ಮಾಂಸಾಹಾರ ಕನಿಷ್ಠ ಅಂತ ಯಾವುದೂ ಇಲ್ಲ. ಬಹುಸಂಖ್ಯಾತರು ಅಂದರೆ ಪ್ರಪಂಚದಲ್ಲಿ 90% ಜನ ಮಾಂಸಾಹಾರವನ್ನು ಸೇವಿಸ್ತಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲೂ ಸಹಿತ ಮಾಂಸಾಹಾರಕ್ಕೂ ಅವಕಾಶ ಮಾಡಿಕೊಡಿ ಅಂತ ದೇವನೂರು ಮಹದೇವರವರು ಸಹಿತ ಕೇಳಿದ್ದಾರೆ. ಇದು ಈ ಒಂದು ಸಾಹಿತ್ಯ ಸಮ್ಮೇಳನದ ವಿಶೇಷಗಳು. ಈ ವಿಚಾರ ನಿಮಗೆ ಬಹಳ ಖುಷಿ ಕೊಟ್ಟರೆ ಒಂದು ಲೈಕ್ ಮಾಡಿ, ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದೆ